ಹಲೋ ಗೆಳೆಯರೇ, ಮೊನ್ನೆ ನಡೆದ ಪಾರ್ಲಿಮೆಂಟ್ ಸಭೆಯಲ್ಲಿ ಅರವಿಂದ್ ಚಡ್ಡಾ ಎಂಬ ರಾಜ್ಯಸಭೆಯ ಸಂಸದರು ಬಡವರ ಬಗ್ಗೆ ಧ್ವನಿಯನ್ನು ಎತ್ತಿದ್ದಾರೆ. ಈಗಿನ ಕಾಲದಲ್ಲಿ ಯಾರಿದ್ದಾರೆ ಹೇಳಿ ಫೋನನ್ನು ಯೂಸ್ ಮಾಡದೇ ಇರೋ ಜನ? ಫೋನ್ ಯೂಸ್ ಮಾಡ್ತಿದ್ರೆ ರಿಚಾರ್ಜ್ ಅಂತ ಮಾಡಲೇಬೇಕಾಗತ್ತೆ. ಎಲ್ಲರೂ ಕೂಡ ಜಿಯೋ ಆಗಲಿ ಏರ್ಟೆಲ್ ಆಗಲಿ ಸಾಕಷ್ಟು ಸಿಮ್ ಕಾರ್ಡನ್ನ ಬೇರೆ ಥರದ ಸಿಮ್ ಕಾರ್ಡನ್ನ ಯೂಸ್ ಮಾಡ್ತಾ ಇರ್ತೀರ. ಅದಕ್ಕೆ ನೀವು ಪ್ರತಿ ತಿಂಗಳು 200 ಆಗಲಿ 300 ಆಗಲಿ ರಿಚಾರ್ಜ್ ಮಾಡಲೇಬೇಕಾಗತ್ತೆ. ರಿಚಾರ್ಜ್ ಮಾಡಿದರೆ ಮಾತ್ರ ನಿಮ್ಮದು ಔಟ್ ಗೋಯಿಂಗ್, ಇನ್ಕಮಿಂಗ್ ಮತ್ತು SMS ನಿಮಗೆ ಚಾಲ್ತಿಯಲ್ಲಿರುತ್ತೆ. ನೀವು ಮಾಡಿದಂತಹ ರಿಚಾರ್ಜ್ ಮುಗಿದ ತಕ್ಷಣವೇ ನಿಮ್ಮದು ಔಟ್ ಗೋಯಿಂಗ್ ಆಗಲಿ ಇನ್ಕಮಿಂಗ್ ಆಗಲಿ ಅಷ್ಟೇ ಯಾಕೆ, ನಿಮಗೆ ಬರ್ತಿರ್ತಕ್ಕಂತಹ ಮೆಸೇಜ್ಗಳು ಕೂಡ ಆಟೋಮೆಟಿಕ್ಕಾಗಿ ಬಂದ್ ಆಗಿಬಿಡುತ್ತವೆ. ಅದಕ್ಕೋಸ್ಕರ ಅರವಿಂದ್ ಚಡ್ಡಾ ಮೊನ್ನೆ ನಡೆದ ಪಾರ್ಲಿಮೆಂಟ್ ಸಭೆಯಲ್ಲಿ ಒಂದು ಕ್ವಶನನ್ನು ಕೇಳಿದ್ದಾರೆ ಗೌರ್ಮೆಂಟ್ಗೆ. ಏನಪ್ಪ ಅಂತಂದರೆ, ನಮ್ಮ ಮೊಬೈಲು ನಮ್ಮ ರಿಚಾರ್ಜು, ಬಟ್ ನಾವೇನಾದರೂ ರಿಚಾರ್ಜ್ ಮಾಡಿಲ್ಲ ಅಂತಂದರೆ ನೀವು ಔಟ್ ಗೋಯಿಂಗ್ ಮಾತ್ರ ಬಂದ್ ಮಾಡಬೇಕು, ಆದರೆ ಇನ್ಕಮಿಂಗ ಬಂದ್ ಮಾಡುವಂತಹ ಅವಶ್ಯಕತೆ ಇಲ್ಲ ಎಂಬ ಹೇಳಿಕೆನ ಗೌರ್ಮೆಂಟ್ಗೆ ಹೇಳಿದ್ದಾರೆ. ಇವರು ಹೇಳೋದು ಅರ್ಥ ಇಷ್ಟೇ: ನಾವೇನಾದರೂ ರಿಚಾರ್ಜ್ ಮಾಡಿದಂತಹ ರಿಚಾರ್ಜ್ ಮುಗಿದ್ರೆ ಔಟ್ ಗೋಯಿಂಗ್ ಮಾತ್ರ ಬಂದಾಗಬೇಕು, ಬಟ್ ಇನ್ಕಮಿಂಗ್ ಕರೆಗಳಾಗಲಿ ಮತ್ತು ಬರುವಂತಹ ಮೆಸೇಜ್ಗಳಾಗಲಿ ಯಾವುದೇ ರೀತಿಯಿಂದ ಬಂದ್ ಆಗಬಾರ್ದು ಅಂತ ಗೌರ್ಮೆಂಟ್ಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ನೋಡೋಣ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ. ಮತ್ತು ಮೊನ್ನೆ ನಡೆದಂತಹ ಪಾರ್ಲಿಮೆಂಟಲ್ಲಿ ಇವರು ಧ್ವನಿನ ಎತ್ತಿದ್ದಾರೆ. ಇದಕ್ಕೆ ಎಲ್ಲರೂ ಕೂಡ ನಾವು ಸಪೋರ್ಟ್ ಕೊಡೋಣ. ಇದೇನಾದರೂ ಸಕ್ಸಸ್ ಆದರೆ ಎಲ್ಲ ಬಡವರಿಗೆ ಅನುಕೂಲ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅರವಿಂದ್ ಚಡ್ಡಾ ಅವರ ಹೇಳಿಕೆ ಪ್ರಕಾರ ನಿಮ್ಮದು ಏನು ಸಲಹೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ಥರ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.